ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಅವರಿಗೆ ಹೇಳಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇಲ್ಲ, ಪ್ರತಿಭಟನೆ ಮಾಡೋದು ಅವರ ಹಕ್ಕು. ಯಾರು ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ಸಂವಿಧಾನದಲ್ಲಿ ಸಂವಿಧಾನಾತ್ಮಕವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಯಾವ ವಿಷಯದಲ್ಲಿ ಪ್ರತಿಭಟನೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅದು ಭಾಳ ಮುಖ್ಯ. ಅದಕ್ಕಾಗಿ ಅದನ್ನು ನೋಡೋಣ, ಯಾವ ರೀತಿ ಅವರ ಅಜೆಂಡಾ ಏನಿದೆ ಅಂತ ಸ್ವಲ್ಪ ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡೋಣ. ಗೃಹ ಸಚಿವರು ಯಾವಾಗ ರಾಜೀನಾಮೆ ಕೊಡ್ತಾರೋ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಿದ್ದಾರೆ ಸರ್. FIR ಹಾಕೋದಕ್ಕೆ ಸೂಚನೆ ಕೊಟ್ಟಿದೆ ನ್ಯಾಯಾಲಯ ಅನ್ನುವಂಥ ವಿಚಾರನ ಪ್ರಸ್ತಾಪ ಮಾಡಿ. ಅವರು ಕಾಯ್ತಾ ಇದ್ದರೆ ಒಳ್ಳೆಯದು, ಸಂದರ್ಭ ಬಂದಾಗ ತೀರ್ಮಾನ ಮಾಡೋಣ. ಸರ್, ನಿನ್ನೆ CM ಸಿದ್ದರಾಮಯ್ಯ ಅವ್ರನ್ನ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಭೇಟಿಯಾಗಿ ಒಳ ಮೀಸಲಾತಿ ವಿಚಾರವಾಗಿ ಆದಷ್ಟು ಬೇಗ ತೀರ್ಮಾನಕ್ಕೆ ಬರಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದರು. ಅಲ್ಲ, ಅದಕ್ಕಾಗೇನೆ ನಾಳೆ 24ನೇ ತಾರೀಕು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಎಲ್ಲ ರೀತಿಯ ಚರ್ಚೆಗಳನ್ನು ಕೂಡ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ನನಗನ್ನಿಸುತ್ತೆ. ಯಾಕೆಂದರೆ ನಮಗೆ ಈಗಾಗಲೇ 56,000 ಹುದ್ದೆಗಳಿಗೂ ತುಂಬಬೇಕು ಅನ್ನೋದನ್ನು ಅವರು ಬಡ್ಜೆಟ್ನಲ್ಲೇ ನಮೂದಿಸಿದ್ದಾರೆ. ಅದನ್ನು ಒಂದು ಕಡೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಆದಷ್ಟು ಬೇಗ ಈ ರಾಜ್ಯದ ಯುವಕರು ಅಪೇಕ್ಷೆ ಏನಿದೆ ಅಂತೇಳಿದರೆ ಅವರಿಗೆ ಸರ್ಕಾರದ ನೌಕರಿ ಸಿಗಬೇಕಲ್ಲ, ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು ಅಂತೇಳಿ ಅವರ ಅಪೇಕ್ಷೆ ಇದೆ. ನಾವು ಕೂಡ ಅದೇ ದಾರಿಯಲ್ಲಿ ತೀರ್ಮಾನ ಬೇಗ ಆದರೆ ಎಲ್ಲ ನೋಟಿಫಿಕೇಷನ್ಸ್ ಮಾಡಿ ಬೇಗ ಎಲ್ಲ ಇಲಾಖೆಗಳಲ್ಲೂ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಸರ್, ಈಗ ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕಾರ ಮಾಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಯಾಕಂದರೆ ಉಪಜಾತಿಗಳಲ್ಲಿ ಎರಡೂ ಕಡೆ ಜಾತಿಗಳನ್ನು ಬೇರೆ ಸೇರಿಸಲಾಗಿದೆ, ಅವೈಜ್ಞಾನಿಕ ಆಗಿದೆ. ಒಂದು ಕಡೆ 17% ಮೀಸಲಾತಿಯನ್ನು ವಿಚಾರ ಇಟ್ಕೊಂಡು ಮಾಡಿರುವಂಥ ವರದಿ ಸುಪ್ರೀಂ ಕೋರ್ಟ್ ಇರುವಾಗ 15%, 52% ಮೀರಬಾರ್ದು ಅಂತ. ಇಲ್ಲ, ಅದೆಲ್ಲವನ್ನು ಕೂಡ ಭಾಳ ಜನ ಪರ ವಿರುದ್ಧ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಭಾಳ ಸಂಘಟನೆಗಳು ಮಾಡಿದ್ದಾವೆ, ಆಮೇಲೆ ಧರ್ಮಗುರುಗಳು ಮಾಡಿದ್ದಾರೆ. ಇದನ್ನೆಲ್ಲ ಚರ್ಚೆ ಮಾಡ್ತೀವಿ 24 ನಾಳೆ ಸ್ಪೆಷಲ್ ಕ್ಯಾಬಿನೆಟಲ್ಲಿ. ಏನಾದರೂ ನಾಳೆ ತೀರ್ಮಾನ ಆಗುತ್ತೆ ಸರ್? ಆಗಬೇಕು ಅಂತೇಳಿ ನಾನು ಆಶಾವಾದಿಯಾಗಿದ್ದೇನೆ. ಆದರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.